ಶ್ರೀ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ. ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಜಗತ್ತಿನಾದ್ಯಂತ ಶ್ರೀಕೃಷ್ಣ ಭಕ್ತಿ ಪ್ರಚಾರಕ್ಕಾಗಿ ಅಲ್ಲಲ್ಲಿ ಕೃಷ್ಣ ಮಂದಿರಗಳನ್ನು ನಿರ್ಮಾಣ ಮಾಡಿದ್ದು, ಹಾಗೆಯೇ ಆಸ್ಟ್ರೇಲಿಯಾ ಭಕ್ತ ಜನರ ಕೃಷ್ಣ ಭಕ್ತರ ಕೋರಿಕೆಯ ಮೇರೆಗೆ ಆಸ್ಟ್ರೇಲಿಯಾದಲ್ಲಿ ಕೂಡ 2015ರಲ್ಲಿ ಮೆಲ್ಬೋರ್ನ್ ಮಹಾನಗರದಲ್ಲಿ ಕೃಷ್ಣ ಮಂದಿರವನ್ನು ಸ್ಥಾಪನೆ ಮಾಡಿದ್ದಾರೆ. ಪೂಜ್ಯ ಶ್ರೀಪಾದರು ಆ ಮಂದಿರ ಸ್ಥಾಪನೆ ಮಾಡಲಿಕ್ಕೆ ಬಹಳ ಉತ್ಸುಕರಾಗಿ ಅಲ್ಲಿ ಆ ಕ್ಷೇತ್ರವನ್ನು ಆಯ್ಕೆ ಮಾಡಿದ್ದಾರೆ. ಇದೀಗ ಅಂತಹ ಒಂದು ಪುಣ್ಯಕ್ಷೇತ್ರ ರಾಯರ ಸನ್ನಿಧಾನ ಮತ್ತು ಮುಖ್ಯ ಪ್ರಾಣದೇವರ ಸನ್ನಿಧಾನ ಮತ್ತು ಶ್ರೀಕೃಷ್ಣನ ದೇವರ ಉಡುಪಿ ಶ್ರೀಕೃಷ್ಣ ದೇವರ ಸನ್ನಿಧಾನ, ಹೀಗೆ 3 ಸನ್ನಿಧಾನಗಳಿಂದ ಕಂಗೊಳಿಸಿ ವೆಂಕಟಕೃಷ್ಣ ವೃಂದಾವನ ಅಂತೇಳಿ ಕಳೆದ 8 ವರ್ಷಗಳಿಂದ ಅಪಾರ ಭಕ್ತ ಜನರನ್ನು ಹೊಂದಿಕೊಂಡು ಎಲ್ಲ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತಾ ಆ ಕೃಷ್ಣ ಮಂದಿರ ಸ್ವಾಮೀಜಿಯರ ಅಮೃತ ಹಸ್ತದಿಂದ ಸ್ಥಾಪಿತವಾಗಿ 8 ವರ್ಷಗಳು ವಿಜೃಂಭಣೆಯಿಂದ ನಡೀತಾ ಇದೆ. 9ನೇ ವರ್ಷಕ್ಕೆ ಪದಾರ್ಪಣೆ ಮಾಡತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಪೂಜ್ಯ ಶ್ರೀಪಾದರು ಸ್ವತಃ ಇಲ್ಲಿ ಉಡುಪಿಯಲ್ಲಿ ಶ್ರೀಕೃಷ್ಣನ ಒಂದು ಪೂಜಾ ಕೈಂಕರ್ಯದಲ್ಲಿ ಬದ್ಧರಾಗಿದ್ದಾರೆ. ಇದೇ ಸಂದರ್ಭದಲ್ಲಿ 9ನೆಯ ವರ್ಷವನ್ನು ಮೆಲ್ಬೋರ್ನು ಶ್ರೀ ವೆಂಕಟಕೃಷ್ಣ ವೃಂದಾವನ ಆಚರಿಸುತ್ತಿರುವುದು ಬಹಳ ಸಂತೋಷದ ವಿಷಯ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಹಾಗೆಯೇ ನಿಮ್ಮ ಒಂದು ಬಿಡುವಿನ ವಿರಾಮದ ಸಮಯದಲ್ಲಿ ಭಾರತಕ್ಕೆ ಬರತಕ್ಕಂಥ ಸಂದರ್ಭದಲ್ಲಿ ನೀವು ದಯವಿಟ್ಟು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಆಗಮಿಸಬೇಕು. ಪರ್ಯಾಯ ಶ್ರೀಪಾದರ ಶ್ರೀಕೃಷ್ಣ ಪೂಜಾ ಮಹೋತ್ಸವದಲ್ಲಿ ಭಾಗಿಗಳಾಗಬೇಕು. ಪೂಜ್ಯ ಶ್ರೀಪಾದರು ಆಯೋಜನೆ ಮಾಡಿರ್ತಕ್ಕಂತಹ ಲೋಕ ಕಲ್ಯಾಣಕ್ಕಾಗಿ ಆಯೋಜನೆ ಮಾಡಿರ್ತಕ್ಕಂತಹ ಕೋಟಿ ಗೀತಾಲೇಖನ ಕೂಡ ಭಗವದ್ಗೀತೆಯನ್ನು ಬರೆದು ಶ್ರೀಕೃಷ್ಣನಿಗೆ ಅರ್ಪಿಸುವ ಒಂದು ಸುವರ್ಣ ಅವಕಾಶ ಕೂಡ ನಿಮಗೆಲ್ಲರಿಗೂ ಕೂಡ ಇದೆ. ನೀವೆಲ್ಲರೂ ಕೂಡ ಉಡುಪಿಗೆ 2 ವರ್ಷದ ಈ ಅವಧಿಯಲ್ಲಿ ಬಂದು ಶ್ರೀಕೃಷ್ಣ ಪ್ರಸಾದವನ್ನು ಸ್ವೀಕರಿಸಬೇಕು ಎಂಬುದಾಗಿ ಕೇಳುತ್ತಾ, ಎಲ್ಲರೂ ಕೂಡ ಈ ಕೃಷ್ಣ ಮಂದಿರದ ನಿರ್ಮಾಣಕ್ಕೆ ಸಹಕಾರ ಮಾಡಿರ್ತಕ್ಕಂಥ ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಸಹಕಾರ ಮಾಡಿರ್ತಕ್ಕಂತಹ ಎಲ್ಲರಿಗೂ ಕೂಡ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರು ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ, ಎಲ್ಲರಿಗೂ ಕೂಡ ಶ್ರೇಯಸ್ಸಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.